ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು ಬಂದಾಗ ಜನರು ಸಾಮಾನ್ಯವಾಗಿ ಅವರಿಗೆ ಲಕ್ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಆದರೆ ಪ್ರತಿಯೊಂದು ಯಶಸ್ಸಿನ ಹಿಂದೆ ಇರುವ ಕಣ್ಣೀರು, ನಿದ್ದೆ ಇಲ್ಲದ ರಾತ್ರಿ, ಅವಮಾನ, ಪರಿಶ್ರಮ ಮತ್ತು ಮನಸ್ಸಿನ ನೋವನ್ನು ಎಲ್ಲರೂ ನೋಡಲು ಸಾಧ್ಯವಾಗುವುದಿಲ್ಲ. ಹೊರಗಿನಿಂದ ಕಾಣುವುದು ಕೇವಲ ಫಲ ಮಾತ್ರ, ಆದರೆ ಆ ಫಲದ ಹಿಂದೆ ಎಷ್ಟು ಹೋರಾಟ ಇದೆ ಎನ್ನುವುದನ್ನು ಅರಿಯುವವರು ತುಂಬ ಕಡಿಮೆ. ಇದೇ ಮಾತು ಇಂದು ರಕ್ಷಿತಾ ಅವರ ವಿಷಯದಲ್ಲಿಯೂ ಅನೇಕರು ಮಾತನಾಡುತ್ತಿದ್ದಾರೆ. ಅವಳಿಗೆ ಲಕ್ ಉಳಿದಿದೆ ಎಂದು ಕೆಲವರು ಹೇಳಬಹುದು, ಆದರೆ ನಿಜವಾಗಿ ನೋಡಿದರೆ ಅದು ಕೇವಲ ಲಕ್ ಅಲ್ಲ, ಅವಳು ತನ್ನ ಜೀವನದಲ್ಲಿ ಹಾಕಿದ ಪರಿಶ್ರಮದ ಬೆಲೆ. ಒಂದು ಸಸಿ ದೊಡ್ಡ ಮರವಾಗಬೇಕು ಎಂದರೆ ಅದಕ್ಕೆ ಪ್ರತಿದಿನ ನೀರು ಹಾಕಬೇಕು, ಬಿಸಿಲು ಮಳೆ ಎಲ್ಲವನ್ನೂ ಸಹಿಸಬೇಕು. ಒಂದು ದಿನದಲ್ಲಿ ಮರ ದೊಡ್ಡದಾಗುವುದಿಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿ ಜನಪ್ರಿಯರಾಗಬೇಕು ಅಂದರೆ ಅದರ ಹಿಂದೆ ವರ್ಷಗಳ ಪ್ರಯತ್ನ, ನೋವು ಮತ್ತು ತಾಳ್ಮೆ ಇರುತ್ತದೆ. ರಕ್ಷಿತಾ ಕೂಡ ಹೀಗೆಯೇ ನಿಧಾನವಾಗಿ ಜನರ ಮನಸ್ಸಿನಲ್ಲಿ ಸ್ಥಾನ ಗಳಿಸಿಕೊಂಡವರು. ಬಿಗ್ ಬಾಸ್ಗೆ ಹೋಗುವ ಮುನ್ನವೇ ಅವಳು ಕೆಲವರ ಮನಸ್ಸಿನಲ್ಲಿ ತನ್ನದೇ ಆದ ಅಭಿಮಾನವನ್ನು ಹೊಂದಿದ್ದಳು. ಅದು ಯಾರಾದರೂ ಉಚಿತವಾಗಿ ಕೊಟ್ಟ ಜನಪ್ರಿಯತೆ ಅಲ್ಲ. ದಿನವೂ ಕ್ಯಾಮರಾ ಹಿಡಿದು ಬ್ಲಾಗ್ ಮಾಡುವುದು, ಜನರ ಮುಂದೆ ತನ್ನ ಜೀವನವನ್ನು ತೆರೆದಿಡುವುದು, ನಗುವಿನ ಹಿಂದೆ ನೋವನ್ನು ಮರೆಮಾಡಿಕೊಳ್ಳುವುದು ಇವೆಲ್ಲವೂ ಸುಲಭದ ಕೆಲಸಗಳಲ್ಲ. ಯಾರಾದರೂ ಜೀವನದಲ್ಲಿ ಮುಂದೆ ಬರುತ್ತಿದ್ದರೆ ಜನರು ಅವರ ಯಶಸ್ಸನ್ನು ಮಾತ್ರ ನೋಡುತ್ತಾರೆ, ಆದರೆ ಅವರು ಎದುರಿಸಿದ ಅವಮಾನಗಳನ್ನು ನೋಡೋದಿಲ್ಲ. ಹಲವಾರು ಬಾರಿ ಅವಳ ಮಾತು, ನಡೆ, ಉಡುಗೆ, ಜೀವನ ಶೈಲಿ ಬಗ್ಗೆ ಹಲವಾರು ಟೀಕೆಗಳು ಬಂದಿವೆ. ಕೆಲವರು ನಕ್ಕಿದ್ದಾರೆ, ಕೆಲವರು ಅವಮಾನಿಸಿದ್ದಾರೆ, ಆದರೆ ಅವಳು ಅಲ್ಲೇ ನಿಲ್ಲಲಿಲ್ಲ. ಜೀವನದಲ್ಲಿ ಒಬ್ಬ ಮಗಳು ಮನೆಗಾಗಿ ಎಷ್ಟು ಕನಸು ಕಾಣುತ್ತಾಳೋ ಅಷ್ಟೇ ಪ್ರೀತಿಯಿಂದ ತನ್ನ ಕುಟುಂಬಕ್ಕಾಗಿ ದುಡಿದು ಹಣ ಸಂಪಾದಿಸಿ ಮುಂಬೈಯಲ್ಲಿ ಮನೆ ಮಾಡಿದ್ದಾಳೆ. ಅದು ಕೇವಲ ಹಣದಿಂದ ಖರೀದಿಸಿದ ಮನೆ ಅಲ್ಲ, ಅವಳ ಬೆವರಿನ ಬೆಲೆ, ಅವಳ ತಾಯಿ ತಂದೆಯ ಕನಸು, ಅವಳ ಮನಸ್ಸಿನ ತೃಪ್ತಿ. ಜೀವನದಲ್ಲಿ ನಮ್ಮನ್ನು ನಂಬುವವರು ಕಡಿಮೆ ಇದ್ದರೂ ನಾವು ನಮ್ಮನ್ನು ನಂಬಿಕೊಂಡರೆ ಮಾತ್ರ ಮುಂದೆ ಹೋಗಬಹುದು ಎಂಬುದಕ್ಕೆ ಅವಳು ಉದಾಹರಣೆ. ಮುಂಬೈಯಲ್ಲಿ ಬೆಳೆದಿದ್ದರೂ ಕರ್ನಾಟಕಕ್ಕೆ ಬಂದು ಕನ್ನಡದಲ್ಲಿ ವ್ಲಾಗ್ ಮಾಡುವುದು ಅಷ್ಟು ಸುಲಭದ ವಿಷಯವಲ್ಲ. ಭಾಷೆಯ ತಪ್ಪುಗಳಿಗಾಗಿ ಕೆಲವರು ಟೀಕಿಸಿದ್ದರೂ ಅವಳು ಕನ್ನಡದ ಮೇಲಿನ ಪ್ರೀತಿಯನ್ನು ಕಡಿಮೆ ಮಾಡಲಿಲ್ಲ. ಏಕೆಂದರೆ ನಿಜವಾದ ಪ್ರೀತಿ ಇದ್ದರೆ ಅಲ್ಲಿ ಅಹಂಕಾರ ಇರೋದಿಲ್ಲ, ಕಲಿಯುವ ಮನಸ್ಸು ಇರುತ್ತದೆ. ಒಂದು ಮಗು ನಡೆಯಲು ಕಲಿಯುವಾಗ ಹಲವಾರು ಬಾರಿ ಬೀಳುತ್ತದೆ, ಆದರೆ ಅದು ಮತ್ತೆ ಎದ್ದು ನಡೆಯಲು ಪ್ರಯತ್ನಿಸುತ್ತದೆ. ಅದೇ ರೀತಿ ಜೀವನದಲ್ಲಿಯೂ ಮತ್ತೆ ಮತ್ತೆ ಪ್ರಯತ್ನಿಸಿದರೆ ಒಂದು ದಿನ ಎಲ್ಲರ ಮನ ಗೆಲ್ಲುತ್ತಾರೆ. ಬಿಗ್ ಬಾಸ್ ಕನ್ನಡ ಎನ್ನುವ ದೊಡ್ಡ ವೇದಿಕೆಗೆ ಬಂದ ನಂತರವೂ ಅವಳು ತನ್ನ ವ್ಯಕ್ತಿತ್ವವನ್ನು ಬದಲಿಸಿಕೊಳ್ಳಲಿಲ್ಲ. ಹಲವರು ಆಟಕ್ಕಾಗಿ ನಕಲಿ ಮುಖ ಧರಿಸುತ್ತಾರೆ, ಆದರೆ ಜನರು ಯಾವಾಗಲೂ ನೈಜತೆಯನ್ನು ಮಾತ್ರ ಪ್ರೀತಿಸುತ್ತಾರೆ. ರಕ್ಷಿತಾ ಅವರ ಮಾತು, ಧೈರ್ಯ, ನೇರತನ ಮತ್ತು ಯಾರು ಬಂದರೂ ಎದುರಾಗಿ ನಿಲ್ಲುವ ಗುಣ ಜನರಿಗೆ ತುಂಬ ಇಷ್ಟ ಆಯಿತು. ಗೆಲುವು ಅಂದರೆ ಕೇವಲ ಟ್ರೋಫಿ ಗೆಲ್ಲುವುದಲ್ಲ, ಜನರ ಹೃದಯ ಗೆಲ್ಲುವುದು ದೊಡ್ಡ ಜಯ. ಅದಕ್ಕಾಗಿ ಅವಳು ರನ್ನರ್ ಅಪ್ ಆದರೂ ಜನರ ಮನಸ್ಸಿನಲ್ಲಿ ಗೆದ್ದವಳಾಗಿದ್ದಾಳೆ. ಜೀವನದ ಬಾಂಧವ್ಯ ನೋಡಿದರೆ ಒಂದು ತಾಯಿ ತನ್ನ ಮಗುವಿಗಾಗಿ ಎಷ್ಟೇ ಕಷ್ಟ ಬಂದರೂ ಸಹಿಸಿಕೊಳ್ಳುತ್ತಾಳೆ, ಏಕೆಂದರೆ ಆ ಪ್ರೀತಿ ನಿಜವಾದುದು. ಅದೇ ರೀತಿ ಒಬ್ಬ ಕಲಾವಿದ ತನ್ನ ವೀಕ್ಷಕರಿಗಾಗಿ ತನ್ನ ಸಮಯ, ಭಾವನೆ ಮತ್ತು ಪರಿಶ್ರಮವನ್ನು ಕೊಡುತ್ತಾನೆ. ಜನರು ಕೊಡುವ ಪ್ರೀತಿ ಅವರ ಬದುಕಿಗೆ ಶಕ್ತಿ ಆಗುತ್ತದೆ. ಕಲರ್ಸ್ ಕನ್ನಡ ತಂಡವು ಇದೇ ಕಾರಣಕ್ಕೆ ಅವಳನ್ನು ಮತ್ತೆ ಮತ್ತೆ ಕಾರ್ಯಕ್ರಮಗಳಿಗೆ ಕರೆತರುತ್ತಿದೆ. ಯಾಕೆಂದರೆ ಜನರು ನಕಲಿ ವ್ಯಕ್ತಿತ್ವಕ್ಕಿಂತ ನೈಜತೆಯನ್ನು ಹೆಚ್ಚು ಪ್ರೀತಿಸುತ್ತಾರೆ. ಒಬ್ಬ ವ್ಯಕ್ತಿ ಬಂದಾಗ ಕಾರ್ಯಕ್ರಮಕ್ಕೆ ಜೀವ ಬರುತ್ತದೆ ಅಂದರೆ ಅದು ಅವರ ಪರಿಶ್ರಮದಿಂದ ಬಂದ ಗೌರವ. ಇಂದು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮಕ್ಕೂ ಅವಳನ್ನು ಕರೆತಂದಿರುವ ಕೇವಲ ಅದೃಷ್ಟದಿಂದ ಅಲ್ಲ,
ಜನರನ್ನು ಸೆಳೆಯುವ ಅವಳ ಸ್ವಭಾವ, ನಗು, ಸರಳತೆ ಮತ್ತು ಜನರ ಜೊತೆ ಬೆರೆತು ಮಾತನಾಡುವ ಗುಣದಿಂದ. ಲಕ್ ಒಂದು ಬಾಗಿಲು ತೆರೆಸಬಹುದು, ಆದರೆ ಆ ಬಾಗಿಲಿನ ಒಳಗೆ ನಿಂತುಕೊಳ್ಳುವುದು ಪರಿಶ್ರಮ ಬೇಕು. ಲಕ್ ಕೇವಲ ಒಂದು ದಿನ ಮಾತ್ರ ಇರುತ್ತದೆ, ಆದರೆ ಪರಿಶ್ರಮದಿಂದ ಬಂದ ಪ್ರೀತಿ ಜೀವನ ಪೂರ್ತಿ ಉಳಿಯುತ್ತದೆ. ಆದ್ದರಿಂದ ಇಂದು ಜನರು ಅವಳು ಲಕ್ಕಿಂದ ಇಲ್ಲಿ ಬಂದವಳು ಎಂದು ಹೇಳುವ ಮೊದಲು ಅವಳು ನಡೆದ ದಾರಿಯಲ್ಲಿ ಕಲ್ಲುಗಳೆಷ್ಟಿತ್ತು ಎನ್ನುವುದನ್ನು ನೆನಪಿಸಿಕೊಳ್ಳಬೇಕು. ಅವಮಾನಗಳನ್ನು ಸಹಿಸಿಕೊಂಡು ಕಷ್ಟಗಳನ್ನು ಮೀರಿ ತನ್ನ ಕುಟುಂಬದ ಕನಸುಗಳನ್ನು ಸಾಕಾರಗೊಳಿಸಿ ಸಾವಿರಾರು ಜನರ ಮನಸ್ಸಿನಲ್ಲಿ ಜಾಗ ಮಾಡಿಕೊಂಡಿರುವ ರಕ್ಷಿತಾ ಅವರ ಯಶಸ್ಸು ಕೇವಲ ಅದೃಷ್ಟದ ಕಥೆಯಲ್ಲ. ಅದು ಒಬ್ಬ ಹೆಣ್ಣಿನ ಪರಿಶ್ರಮ, ತಾಳ್ಮೆ, ಧೈರ್ಯ ಮತ್ತು ನೈಜ ಕಥೆಯಾಗಿ ಬಂದಿದೆ.